ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾಂಗ್ರೆಸ್ನಲ್ಲಿ ಕ್ಯಾಬಿನೆಟ್ ವಿಸ್ತರಣೆಯ ಬಳಿಕ ಈಗ ಮತ್ತೊಂದು ಟೆನ್ಷನ್ ಎದುರಾಗಿದೆ. ಮಂತ್ರಿಗಿರಿ ಬಳಿಕ ಈಗ ಸರ್ಕಾರದಲ್ಲಿ ಖಾತೆಗಾಗಿ ಹೊಸ ಖ್ಯಾತೆ. ಯಾರಿಗೆ ಯಾವ ಖಾತೆ ಅಂತ ಈ ಹಿಂದೆ ಮಿನಿಸ್ಟರ್ ಆಗಿದ್ದವರಿಂದಲೇ ಖಾತೆಗಾಗಿ ಕಿರಿಕ್ ಶುರುವಾಗಿದೆಯಂತೆ. ಈ ಹಿಂದೆ ಇದ್ದ ಖಾತೆಯನ್ನ ಮತ್ತೆ ಕೊಡಬೇಡಿ ಅಂತಿದ್ದಾರಂತೆ. ಹಳೆ ಖಾತೆ ಬೇಡ, ಹೊಸ ಖಾತೆ ಕೊಡಿ ಅಂತ ಸಚಿವರು ಪಟ್ಟು ಹಿಡಿದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಬಳಿ ಒತ್ತಾಯಿಸಿದ್ದಾರೆ. ಮೂವರು ಸಚಿವರಿಂದ ಖಾತೆಗಾಗಿ ಸಿಎಂ ಬಳಿ ಬಿಗಿ ಪಟ್ಟನ್ನ ಹಿಡಿಯಲಾಗಿದೆ. ಯಾರು ಆ ಪ್ರಬಲ ಸಚಿವರು? ಯಾವ ಖಾತೆಗಾಗಿ ಪಟ್ಟು ಹಿಡಿದಿದ್ದಾರೆ? ಇನ್ಯಾವ ಖಾತೆ ಇತ್ತು? ಮೂವರು ಸಚಿವರಿಂದ ಪ್ರಬಲ ಖಾತೆಗಾಗಿ ಬಿಗಿ ಪಟ್ಟನ್ನ ಹಿಡಿಯಲಾಗಿದೆ. ಶಿವರಾಜ್ ತಂಗಡಗಿ, ಚಲುವರಾಯಸ್ವಾಮಿ, ರಾಮಲಿಂಗಾರೆಡ್ಡಿ ಮೂವರಿಂದ ಹಳೆ ಖಾತೆ ಬೇಡ ಅಂತೇಳಿ ಬೇರೆ ಖಾತೆ ಕೊಡಿ ಅಂತ ಒತ್ತಾಯಿಸಿರೋದು. ಸಮಾಜ ಕಲ್ಯಾಣ ಅಥವಾ ಜಲ ಸಂಪನ್ಮೂಲ ಕೇಳ್ತಿರುವ ತಂಗಡಗಿ, ವಸತಿ ಅಥವಾ ಸಂಪನ್ಮೂಲ ಕೇಳ್ತಿರುವ ಚಲುವರಾಯಸ್ವಾಮಿ, ಜಲ ಸಂಪನ್ಮೂಲ ಬದಲಿಗೆ ವಸತಿ ಕೊಡಿ ಅಂತ ರಾಮಲಿಂಗಾರೆಡ್ಡಿ. ಮೂವರು ಘಟಾನುಘಟಿಗಳ ಒತ್ತಡಕ್ಕೆ ಈಗ ಸಿಎಂಗೆ ಹೊಸ ಟೆನ್ಷನ್ ಎದುರಾಗಿದೆ. ಮೂವರು ಸಚಿವರು ಕೂಡ ಪ್ರಬಲ ಖಾತೆಗಾಗಿ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಶಿವರಾಜ್ ತಂಗಡಗಿ, ಚಲುವರಾಯಸ್ವಾಮಿ, ರಾಮಲಿಂಗಾರೆಡ್ಡಿ ಅವರಿಗೆ ಮೊದಲ ಪಟ್ಟಿಯಲ್ಲೇ ಸಚಿವ ಸ್ಥಾನ ಸಿಕ್ಕಿತ್ತು. ಖಾತೆ ಅವರಿಗೆ ಅದಿಷ್ಟ ಇಲ್ಲ ಅಂತ ಖ್ಯಾತಿಯನ್ನು ತೆಗೆದಿದ್ರು. ಜೊತೆಗೆ ರಾಜೀನಾಮೆ ಕೊಡೋದಕ್ಕೆಲ್ಲ ಮುಂದಾಗಿದ್ರು. ಈಗ ಮತ್ತೆ ನೋಡಿ, ಎರಡನೇ ಪಟ್ಟಿ ಪ್ರಕಟ ಆದ ಬೆನ್ನಲ್ಲೇ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಆ ಖಾತೆ ಬೇಡ ಅಂತಿದ್ದಾರೆ. ಅದೇ ರೀತಿಯಾಗಿ ಚಲುವರಾಯಸ್ವಾಮಿ, ಶಿವರಾಜ್ ತಂಗಡಗಿ ಇವರು ಕೂಡ ಬೇರೆ ಖಾತೆಗಾಗಿ ಪಟ್ಟನ್ನ ಹಿಡಿದಿರೋದು. ಚಲುವರಾಯಸ್ವಾಮಿ ಅವರಿಗೂ ಬೇರೆ ಖಾತೆ ಬೇಕಂತೆ, ಶಿವರಾಜ್ ತಂಗಡಗಿ ಅವ್ರಿಗೂ ಬೇರೆ ಖಾತೆ, ರಾಮಲಿಂಗಾರೆಡ್ಡಿ ಅವ್ರಿಗೂ ಬೇರೆ ಖಾತೆ. ಹಾಗಾದ್ರೆ ಯಾವ ರೀತಿಯಾಗಿ ಮಾರ್ಪಾಡು ಮಾಡ್ತಾರೆ? ಖಾತೆ ಬದಲಾವಣೆಯನ್ನ ಮಾಡ್ಲಾಗುತ್ತೆ. ಹೈಕಮಾಂಡ್ ಮಾಡಿದ್ರು ಕೂಡ ಸಿಎಂ ಡಿಕೆ ಶಿವಕುಮಾರ್ಗೆ ಟೆನ್ಷನ್. ಅವ್ರ ಮನೆ ಮುಂದೆ ಬರ್ತಾರೆ, ನಾ ರಾಜೀನಾಮೆ ಕೊಡ್ತೀನಿ ಅಂತಾರೆ, ಅಥವಾ ಅವ್ರ ಬೆಂಬಲಿಗರು ಬರ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಪ್ರತಿನಿತ್ಯವೂ ಕೂಡ ಸಿಎಂ ಡಿಕೆ ಶಿವಕುಮಾರ್ಗೆ ಇದೇ ತಲೆ ಬಿಸಿ ಆಗ್ಬಿಟ್ಟಿದೆ. ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಖಾತೆ ಕೊಟ್ಟಿದ್ದು, ಆದ್ರೀಗ ಅವರು ಚೇಂಜಸ್ ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶಿವರಾಜ್ ತಂಗಡಗಿ ಅವರಿಗೂ ಬೇರೆ ಖಾತೆ ಬೇಕಂತೆ.